ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಇಲ್ಲಿ ಕಣ್ಣೆನಳ್ಳಿಯಲ್ಲಿ ಮಾರಮ್ಮನ ಹಬ್ಬ. ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಆಯ್ ಅಂತ ಹೇಳ್ತಿದ್ದಾರೆ ನೋಡಿರಿ. ಇವಳು ನಮ್ಮ ಸಿಂಧು ಮುಖ ತೋರಿಸ್ತಿಲ್ಲ. ನೋಡಿರಿ ಆಯ್ ಅಂತ ಹೇಳ್ತಿದ್ದಾರೆ. ಇವರು ನಮ್ಮ ಅಳಿಯರಿಬ್ರು. ಇವಳು ನಮ್ಮ ನಾದಿನಿ ಲಕ್ಷ್ಮಿ, ಇವಳು ನನ್ನ ತಂಗಿ ಸ್ನೇಹ. ನೆಕ್ಸ್ಟು ನೋಡಿರಿ ಇಲ್ಲಿ ಇವರು ನಮ್ಮ ಅತ್ತೆ ಇದು ಅವಳು ನನ್ನ ಮಗಳು ಧೃತಿ ಆ ಕಡೆ ಇರೋದು. ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ. ನಾನು ಯಾವತ್ತೂ ತೋರಿಸಿಲ್ಲ, ಇವತ್ತು ಸೆಲ್ಫಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಫೈನಲಾಗಿ ಇವರು ನಮ್ಮ ಮನೆಯವರು ಹಬ್ಬಕ್ಕೆ ಬಂದಿದ್ದರು. ಸೊ ನೋಡಿ ಹೇಗೆ ಕಾಣಿಸ್ತಿದ್ದೀರ ಅಂತ ನೋಡಿರಿ. ಎಲ್ಲ ಕಂಪ್ಲೀಟ್ ಹಬ್ಬದ್ದು ಏನೇನಾಗಿದೆ ಅಂತೇಳಿ ಫುಲ್ಲು ವೀಡಿಯೋ ಮಾಡಿದ್ದೀನಿ. ಇದು ನಮ್ಮ ಸಿಂಧು ಇದ್ದಾಳಲ್ಲ, ಅವ್ರ ಹಸ್ಬೆಂಡು ಎಲ್ಲ ಪೂರ್ತಿ ವೀಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ನಾನು ಲಾಗ್ ಮಾಡ್ತೀನಿ ಅಂತ ಗೊತ್ತಲ್ಲ ಅದಕ್ಕೆ. ಸೊ ಇದು ಇಲ್ಲಿಂದ ಮಾರಮ್ಮನ ದೇವಸ್ಥಾನದ ತನಕ ಲೈಟಿಂಗ್ಸ್ ಹಾಕ್ಸಿರೋದು. ಸೊ ಅದನ್ನೆಲ್ಲ ಪೂರ್ತಿಯಾಗಿ ಕಂಪ್ಲೀಟು ವೀಡಿಯೋ ಮಾಡಿದ್ದಾರೆ. ಇದು ಬ್ಯಾನರು, ಮಾರಮ್ಮನ ಜಾತ್ರೆ ಅಥವಾ ಹಬ್ಬ ಅಂತ ಹೇಳೋದಕ್ಕೆ ಅದು ಬ್ಯಾನರ್ ಹಾಕ್ಸಿರೋದು ದೇವರಿಂದು. ಸೊ ಇಲ್ಲಿಂದ ಲೈಟಿಂಗ್ಸ್ನ ಎಲ್ಲ ಹಾಕೊಂಡು ಹೋಗಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಹಬ್ಬನ. ಸೊ ನಮ್ಮ ಮನೆಯವರು ನಾನು ತೋರಿಸಿದ್ನಲ್ಲ ಎಲ್ಲ ವೀಡಿಯೋದಲ್ಲಿ, ನಮ್ಮ ನಾದಿನಿ ಮಕ್ಕಳು ಎಲ್ಲರೂ ಹಬ್ಬಕ್ಕೆ ಬಂದಿದ್ದರು. ನಮ್ಮೂರಲ್ಲಿ ಮಾರಮ್ಮ ಹಬ್ಬ ಹೋದ ವಾರನೇ ಮುಗೀತು. ನಾವು ಇಲ್ಲಿರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ನಾವು ಮನೆಗೆ ಹೋಗಂಗಿಲ್ವಲ್ಲ, ಅದಕ್ಕೆ ಹೋಗಿಲ್ಲ. ಸೊ ಅದಕ್ಕೆ ಇಲ್ಲೇ ಹಬ್ಬ ಮಾಡ್ತಿದ್ದೀವಿ. ಅಲ್ಲಿ ಹೋದ ವಾರ ಆಯಿತು, ಇಲ್ಲಿ ಈ ವಾರ ಮಾಡ್ತಿದ್ದಾರೆ ಮಾರಮ್ಮನ ಹಬ್ಬ. ಗೌರಿಸಂದ್ರಮ್ಮ ಜಾತ್ರೆ ಆದಮೇಲೆ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಆ ವಾರ ಆದಮೇಲೆ ಈ ವಾರ ಇಲ್ಲಿ ಮಾಡ್ತಾಯಿದ್ದಾರೆ. ಒಟ್ಟು ಜಾತ್ರೆ ಮುಗಿದ ಮೇಲೇ ಮಾರಮ್ಮನ ಹಬ್ಬ ಮಾಡೋದು. ಗೌರಿಸಂದ್ರದಲ್ಲಿ ಆಗಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಮಾಡ್ತಾರೆ. ಸೊ ಇದು ನಮ್ಮ ಮನೆ ಇಲ್ಲಿ ಕಾಣಿಸ್ತಿರೋದು. ಕ್ರೀಮ್ ಕಲರು, ರೆಡ್ ಕಲರು, ಗ್ರೀನ್ ಕಲರ್ ಇದೆಯಲ್ಲ, ಅದು ನಮ್ಮ ಮನೆ. ಸೊ ಇಲ್ಲಿ ಸುದೀಪ್ದು ಬ್ಯಾನರು, ಇದು ಸಿಂಧು ಅವ್ರ ಹಸ್ಬೆಂಡ್ ಹಾಕ್ಸಿರೋದು ಮಾರಮ್ಮನ ಹಬ್ಬಕ್ಕೆ ಮತ್ತು ಸುದೀಪ್ ಅವ್ರ ಬರ್ತ್ಡೇಗೆ ವಿಶ್ ಮಾಡೋದಕ್ಕೆ ಅಂತೇಳಿ ಈ ಬ್ಯಾನರ್ನ ಹಾಕ್ಸಿದ್ದಾರೆ. ಅವರು ಸುದೀಪ್ನ ಅಭಿಮಾನಿ, ದೊಡ್ಡ ಅಭಿಮಾನಿ ಅವರು. ಸೊ ಅದನ್ನು ಬ್ಯಾನರ್ ಹಾಕ್ಸಿದ್ದಾರೆ. ಈ ಕಡೆ ಬಂದುಬಿಟ್ಟು ಇಲ್ಲಿ ಇನ್ನೂ ಒಂದು 2-3 ಬ್ಯಾನರ್ ಹಾಕ್ಸಿದ್ದಾರೆ ಹಬ್ಬಕ್ಕೆ. ಸೊ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಇದೆ. ನಮ್ಮ ಮನೆ ನೋಡಿರಿ, ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಮನೆ. ಸೊ ಕಂಪ್ಲೀಟಾಗಿ ನೀಟಾಗಿ ಎಲ್ಲ ವೀಡಿಯೋ ಮಾಡಿದ್ದಾರೆ. ಸೊ ನಾನು ನೀಟಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವುದೇನು ಅಂತ. ನಾವು ಈ ಥರ ಮಾರಮ್ಮನ ಹಬ್ಬ ಎಲ್ಲೂ ನೋಡಿರಲಿಲ್ಲ. ಇಲ್ಲಿ ಸಖತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಮಾರಮ್ಮನ ಹಬ್ಬ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಯಾನರು, ಇದು ಇಲ್ಲಿ ಸ್ಪೆಟ್ ಹಾಕಿದಾರಲ್ಲ, 3ನೇವರು, ಇದು ಸಿಂಧು ಅವ್ರ ಹಸ್ಬೆಂಡು. ಇಲ್ಲೂ ಒಂದು ಬ್ಯಾನರ್ ಹಾಕ್ಸಿದ್ದಾರೆ ಮಾರಮ್ಮನ ಹಬ್ಬಕ್ಕೆ. ಇದು ಹೂವು ಇದೆಲ್ಲ ಬೆಂಗಳೂರಿಂದ ತರಿಸಿದ್ದಾರೆ ಡೆಕೋರೇಷನ್ನಿಗೆ. ಅದು ಕಣ್ಣು ಕಾಣಿಸ್ತಾ ಇದೆಯಲ್ಲ ದೇವರಿಂದು ಕಣ್ಣು, ಇದೆಲ್ಲ ಬೆಂಗಳೂರಿಂದ ತರಿಸಿ ಮಾಡಿಸಿರೋದು ಡೆಕೋರೇಷನ್ನ. ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ. ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಇದರಲ್ಲಿ ಅರ್ಧ ಮುಸ್ಲಿಮ್ಸೇ ಇದ್ದಾರೆ ನೋಡಿರಿ. ಅವರಿಗೂ ದೇವ್ರ ಮೇಲೆ ಎಷ್ಟು ಭಕ್ತಿ ಅಂತ ಅವರು ಸಮೇತ ಬ್ಯಾನರ್ ಹಾಕ್ಸಿದ್ದಾರೆ ದೇವರಿಗೆ ಹಬ್ಬ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೊಂದು ಬ್ಯಾನರ್ ಇದೆ. ಇದು ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಂಟ್ರೆನ್ಸ್ ಇದು. ನೋಡಿ ಇದೆಲ್ಲ ಡೆಕೋರೇಷನ್ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ಬ್ಯಾನರ್ ಹಾಕಿದ್ದಾರೆ. ಇಲ್ಲಿ ಒಂದು ಹೋಟ್ಲಿದೆ. ಇವಾಗ ಇಲ್ಲಿ ಎಂಟ್ರೆನ್ಸ್ ಇದು ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇಲ್ಲಿ ಕಣ್ಣಿಂದು ಇದನ್ನು ಹಾಕಿದಾರಲ್ಲ, ಅದೇ ಎಂಟ್ರೆನ್ಸ್. ಇದು ದೇವ್ರ ಫೋಟೋ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಬ್ಯಾನರ್ ಹಾಕಿದ್ದಾರೆ ಜಾತ್ರೆ ಅಂತ. ನೋಡಿ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂತ ಹಾಕಿದ್ದಾರೆ. ಸ್ಥಳ ಕಣ್ಣೆನಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದೇ ದೇವರಿಂದು. ಇಲ್ಲಿ ಆಧಾರದ ಸುಸ್ವಾಗತ ಅಂತ ಹಾಕಿದ್ದಾರೆ. ಇದು ಕಣ್ಣು ಕಾಣಿಸ್ತಾ ಇದೆಯಲ್ಲ, ಇದು ಹೂವಿನಲ್ಲಿ ಡೆಕೋರೇಷನ್ ಮಾಡಿಸಿರೋದು. ಇದು ಎಂಟ್ರೆನ್ಸು, ಮೈನು ಬಾಗಿಲು. ಇದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಾರಮ್ಮನ ದೇವಿದು ಆರ್ಚ್ ಇದು. ನೋಡಿ ಇಲ್ಲೂ ಅಷ್ಟೇ ಎಲ್ಲ ಹೂವಿನಾಗೆ ಡೆಕೋರೇಷನ್ ಮಾಡಿಸಿದ್ದಾರೆ. ಕಾಣಿಸ್ತಾ ಇದೆಯಲ್ಲ, ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ನಮ್ಮೂರಲ್ಲಿ ಇಷ್ಟು ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಲ್ಲ. ಇಲ್ಲಿ ಕಣ್ಣೆನಳ್ಳಿಯಲ್ಲಿ ಸಖತ್ತು ಗ್ರ್ಯಾಂಡಾಗಿ ಮಾಡಿದ್ದಾರೆ.
ಸೊ ನಾವಿಲ್ಲಿ ಬಾಣಿತನಕ್ಕೆ ಅಂತ ಬಂದಿರೋದ್ರಿಂದ ಇಷ್ಟೊಂದು ನೋಡೋಕ್ಕಾಗಿದೆ ನೋಡಿ. ಹೋದ ವರ್ಷನೂ ಬಂದಿದ್ವಿ, ಅಂದರೆ ನಾವು ಇಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಈ ವರ್ಷ ಮಾತ್ರ ಇಲ್ಲೇ ಇರೋದ್ರಿಂದ ಒಂದು 3 ಡೇಸ್ ಮುಂಚೆನೇ ಪ್ರಿಪ್ರೇಷನ್ ಮಾಡ್ತಾರಲ್ಲ, ಹಂಗಾಗಿ ಎಲ್ಲ ನಮಗೆ ಗೊತ್ತಾಯಿತು ಈ ರೀತಿ ಮಾಡ್ತಾರೆ ಅಂತ. ನೋಡಿ ಕಾಣಿಸ್ತಾ ಇದೆಯಲ್ಲ, ದೇವಸ್ಥಾನ ದೊಡ್ಡದಿಲ್ಲ, ದೇವಸ್ಥಾನ ಚಿಕ್ಕದೇನೆ, ಬಟ್ ಅದಕ್ಕೆ ಇಷ್ಟು ದೊಡ್ಡದಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹೂವು ಎಲ್ಲ, ಇಲ್ಲೂ ಅಷ್ಟೇ ಡಿಸೈನ್ ಆಗಿ ಡೆಕೋರೇಷನ್ ಮಾಡಿಸಿದ್ದಾರೆ ದೇವರಿಗೆ. ತುಂಬ ಚೆನ್ನಾಗೈತೆ ಫ್ರೆಂಡ್ಸ್, ನೋಡೋದಕ್ಕೆ ಖುಷಿಯಾಗುತ್ತೆ. ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ನಮ್ಮೂರಲ್ಲೆಲ್ಲ ಈ ರೀತಿ ಮಾಡಲ್ವಲ್ಲ, ನಮಗೆ ಇದೇ ಒಂಥರ ಗ್ರೇಟ್ ಅನಿಸುತ್ತೆ. ನಮ್ಮೂರಲ್ಲಿ ಇಷ್ಟು ಒಂದು ಹೂನಾರ ತಂದು ಹಾಕೋದೇ ದೊಡ್ಡ ವಿಷಯ ನಮ್ಮೂರಲ್ಲಿ. ಅವ್ರು ಮಾಡ್ತಾರೆ, ಅವ್ರು ಮಾಡಲಿ ಇವ್ರು ಮಾಡಲಿ ಅಂತೇಳಿ ಇದು ಮಾಡ್ತಾರೆ. ಇಲ್ಲಿ ಇಷ್ಟು ಊರಿನ ಜನ ಎಲ್ಲ ಸೇರ್ಕೊಂಬಿಟ್ಟು ಇದು ಸಂಘ ಮಾಡಿದ್ದಾರೆ. ಸಂಘದಿಂದ ಈ ರೀತಿ ದುಡ್ಡನ್ನೆಲ್ಲ ಮಾಡಿಕೊಂಡು ಸಂಘದ ಹುಡುಗರೆಲ್ಲ ದುಡ್ಡೆಲ್ಲ ಇಷ್ಟಿಷ್ಟು ಅಂತೇಳಿ ಹಾಕ್ಬಿಟ್ಟು ಈ ರೀತಿ ಎಲ್ಲ ಸೇರಿಕೊಂಡು ಒಂದು 30-40 ಜನ ಈ ಥರ ಮಾಡಿಸಿದ್ದಾರೆ. ಸೊ ನೋಡಿ, ಇಲ್ಲಿ ಫೈನಲಾಗಿ ಇದು ದೇವರು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಲ್ಲ ಫಸ್ಟು ಬೇವಿನ ಸೊಪ್ಪು ಹಾಕಿದ್ದಾರೆ. ಯಾವುದೇ ಹೆಣ್ಣು ದೇವರಿಗಾದ್ರೂ ಬೇವಿನ ಸೊಪ್ಪೇ ಶ್ರೇಷ್ಠ ಅಂತೆ. ಸೊ ಅಲ್ಲಿ ಗರಿ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟು ಇಲ್ಲೆಲ್ಲ ಡೆಕೋರೇಷನ್ ಇನ್ನೂ ಮಾಡ್ತಾಯಿದ್ದಾರೆ. ಮಾಡಬೇಕಾದ್ರೆ ವೀಡಿಯೋ ಮಾಡಿರೋದು ನೋಡಿ. ಗರಿ ಹಾಕ್ಬಿಟ್ಟು ನೆಕ್ಸ್ಟು ಅದ್ರ ಮೇಲೆ ಬೇವಿನ ಸೊಪ್ಪು ಹಾಕಿ, ನೆಕ್ಸ್ಟು ಅದ್ರ ಮೇಲೆ ಹೂವು ಹಾಕಿದ್ದಾರೆ. ಸೇವಂತಿಗೆ ಹೂವು, ಬಿಳಿ ಸೇವಂತಿಗೆ ಮತ್ತು ಯೆಲ್ಲೋ ಕಲರ್ ಸೇವಂತಿಗೆನ ಡೆಕೋರೇಷನ್ ಮಾಡಿದ್ದಾರೆ ಅದರಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಕಲರ್ಫುಲ್ಲಾಗಿ. ಇಲ್ಲಿ ನೋಡಿ ಟ್ಯಾಂಕ್ ಇದೆ, ಟ್ಯಾಂಕಿಗೂ ಸಮೇತ ಇಲ್ಲಿ ಲೈಟಿಂಗ್ಸ್ ಹಾಕ್ಸಿದ್ದಾರೆ, ಸೀರಿಯಲ್ ಸೆಟ್ಟು. ಇಲ್ಲಿ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ದೇವಸ್ಥಾನದ ಮುಂದೆ. ಇನ್ನೂ ಡೆಕೋರೇಷನ್ ಕಂಪ್ಲೀಟ್ ಆಗಿರಲಿಲ್ಲ, ಏನೋ ಮಾಡ್ತಾಯಿದ್ರು. ಸೊ ಮುಂಚೆನೇ ವೀಡಿಯೋ ಮಾಡ್ಕೊಂಬಂದಿದ್ದಾರೆ. ದೇವಸ್ಥಾನ ಕಾಣಿಸ್ತಿದ್ದಾರೆ, ಇಷ್ಟೇ ದೇವಸ್ಥಾನ ಇರೋದು. ಇದು ಮುಂದುಗಡೆ ಈ ರೀತಿ ಎಲ್ಲ ಸೀಟೆಲ್ಲ ಹಾಕ್ಸ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಇಷ್ಟು ದೊಡ್ಡದಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ. ಇದು ತ್ರಿಶೂಲ ನೋಡಿ, ದೇವರಿಂದು ಕಾಣಿಸ್ತಾ ಇದೆಯಲ್ಲ. ಮೇಲ್ಗಡೆ ಎಲ್ಲ ಬಾವುಟ ಎಲ್ಲ ಕಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ. ನೋಡಿ ರಂಗೋಲಿ ಕಾಣಿಸ್ತಾ ಇದೆಯಲ್ಲ, ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಏನೇ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದಾರಲ್ಲ, ಜನನೂ ಅಷ್ಟೇ ಜಾಸ್ತಿ ಜನ ಇದ್ದರು. ಆಮೇಲೆ ಮೇಕೆ ಮತ್ತು ಕುರಿ ಎಲ್ಲ ಕಡಿತಾರೆ ಇಲ್ಲಿ. ಸೊ ಕಂಪ್ಲೀಟ್ ವೀಡಿಯೋ ನಾನು ಅದನ್ನು ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ನೀವು ಎಲ್ಲ ನೋಡ್ತೀರಾ ಯಾವ ರೀತಿ ಎಲ್ಲ ಆಗಿದೆ ಅಂತ. ದಯವಿಟ್ಟು ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಯಾಕೆ ಅಂದರೆ ಎಷ್ಟು ನಾನು ವೀಡಿಯೋಸ್ ಮಾಡ್ತೀನಿ, ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ. ಸೊ ನಮಗೆ ನೀವು ವೀಡಿಯೋಸ್ನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಟೈಮ್ ಮಾಡಿಕೊಂಡು ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೋಡಿ ರಂಗೋಲಿ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಎಷ್ಟೊಂದು ರಂಗೋಲಿ ಹಾಕಿದ್ದಾರೆ. ಇದಕ್ಕೆಲ್ಲ ಕಲರ್ಸ್ ಎಲ್ಲ ತುಂಬಿ ಡಿಸೈನ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಇದು ಆವತ್ತು ಇದು ಸೋಮವಾರ ನೈಟು ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿರೋದಿದು. ಸೋಮವಾರ ನೈಟೇ ಇದು ಅಲ್ಲೇ ಭಾನುವಾರನೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಬಟ್ ಸೋಮವಾರ ಮಾತ್ರ ಇವು ಹೂವು ಎಲ್ಲ ತರಿಸ್ಬಿಟ್ಟು ಸೋಮವಾರ ನೈಟು ಡೆಕೋರೇಷನ್ ಮಾಡಿದರು. ಇದು ನೋಡಿ, ಇದು ಮೈನ್ ಊರಿನ ಬಾಗಿಲಿಗೆ ಈ ರೀತಿ ಮಾಡಿಸಿದ್ದಾರೆ. ಇದು ಕಣ್ಣಿಂದ ಹಾಕಿ ಇಲ್ಲಿ ಆನೆದು ಸೊಂಡಿಲಲ್ಲಿ ದೇವರಿಗೆ ಹಾರ ಹಾಕೋ ಥರ ಡಿಸೈನ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಹೂವು ಯಾವ ರೀತಿಯ ಅಲಂಕಾರ ಮಾಡಿದ್ದಾರೆ ಅಂತ ಕಂಬಗಳಿಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಟ್ಟೆಯಿಂದ ಈ ರೀತಿ ಅಲಂಕಾರ ಮಾಡಿದ್ದಾರೆ. ಮೇಲೆ ಎಲ್ಲ ಹೂವಿಂದು ಡಿಸೈನ್ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ ಫ್ರೆಂಡ್ಸ್. ನೋಡೋದಕ್ಕೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಪೂರ್ತಿ ಲೈಟಿಂಗ್ಸು, ಇದು ನಮ್ಮ ಮನೆ ಹತ್ರ ಈ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಇಷ್ಟು ಕಂಪ್ಲೀಟ್ ಲೈಟಿಂಗ್ಸು ಎಲ್ಲ ಆಯಿತು. ಬ್ಯಾನರ್ ಎಲ್ಲ ತೋರಿಸಿದ್ದೀನಿ ನೋಡಿ. ಇದು ನಮ್ಮ ಸಿಂಧು ಅವ್ರ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಕಡೆಯಿಂದ ಹಾಕ್ಸಿರೋದು ಇದು ಬ್ಯಾನರು. ಅದನ್ನು ನೀಟಾಗಿ ತೋರಿಸಿದ್ದಾರೆ ಅವರು ವೀಡಿಯೋ ಮಾಡ್ಬೇಕಾದ್ರೆ. ಇಲ್ಲಿ ಸ್ಪೆಟ್ ಹಾಕಿದ್ದಾರಲ್ಲ, ಅವರೇ ಸಿಂಧು ಅವ್ರ ಹಸ್ಬೆಂಡು. ನೋಡಿ ಇಲ್ಲಿ ಗ್ರಾಮ ದೇವತೆ ಮಾರಮ್ಮಂದು ಹಬ್ಬ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದಾರೆ. ಲೈಟಿಂಗ್ಸು ದೂರದಿಂದನೂ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಪೂರ್ತಿ ಲೈಟಿಂಗ್ಸ್ ಎಲ್ಲ ಕವರ್ ಮಾಡಿ ನೀಟಾಗಿ ವೀಡಿಯೋ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿರಿ ಅಲ್ಲಿ ಟ್ಯಾಂಕಿ ಮೇಲೆ ಇರೋದು ಅದು ಯಾವ ರೀತಿ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗೆ 8 ಗಂಟೆಗೇ ಆರತಿ ಎಲ್ಲ ತಗೊಂಡು ಹೋಗ್ಬೇಕು ಅಂತೇಳಿ ಅದೇ ಸಾರು ಹಾಕ್ತಾರಲ್ಲ ತಳವಾರುಗಳು ತಮಟೆ ಬಡ್ಕೊಂಬಂದು ಆ ರೀತಿ ಹೇಳಿದ್ರು. 8 ಗಂಟೆಗೇ ಮಾರಮ್ಮನ ದೇವಸ್ಥಾನಕ್ಕೆ ಆರತಿ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು 8 ಗಂಟೆ ಅಂತ ಹೇಳಿದ್ರು 10 ಗಂಟೆ ಆಗೋಯಿತು ಫ್ರೆಂಡ್ಸ್ ಹೋಗೋದಕ್ಕೆ. ರೆಡಿ ಆಗೋದಕ್ಕೆ ಜನಗಳು ಸೀರೆ ಉಟ್ಕೊಂಡು ಕಲರು ಮೇಕಪ್ ಮಾಡ್ಕೊಂಡು ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂದರೆ ಆರತಿ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗಿದ್ರು ಫ್ರೆಂಡ್ಸ್. ನೋಡೋದಕ್ಕೆ ಇದು ಮಾರ್ನಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇರೋದು ವೀಡಿಯೋದಲ್ಲಿ. ಆರತಿ ಮಾತ್ರ ಹೇಳ್ತಿದ್ದೀನಲ್ಲ ಫ್ರೆಂಡ್ಸ್, ನಾನು ಎಲ್ಲೂ ನೋಡಿರಲಿಲ್ಲ ಅಷ್ಟು ದೊಡ್ಡ ಆರತಿ ಮಾಡ್ಕೊಂಡು ಹೋಗೋದು. ನಮ್ಮೂರಲ್ಲೆಲ್ಲ ಬರೀ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾರೆ ಆರತಿನ. ಇದೇ ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಆರತಿ ಮಾಡ್ಕೊಂಡು ಹೋಗಿರೋದು ನೋಡಿರೋದು. ನೋಡಿ ಮಾರ್ನಿಂಗ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೈಟು ಆಗಿರೋದು ತೋರಿಸಿರೋದು. ಇದು ಮಾರ್ನಿಂಗು ಮಂಗಳವಾರ ದಿನ ಯಾವ ರೀತಿ ಇದು ಕಾಣಿಸ್ತಾ ಇದೆ ಅಂತೇಳಿ ತೋರಿಸ್ತಾ ಇರೋದು ವೀಡಿಯೋದಲ್ಲಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ನೀವೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಒಂದು ಕುರಿ, ಮೇಕೆ, ಕೋಳಿ ಎಲ್ಲ ತಗೊಂಡು ರೋಡ್ನಲ್ಲೆಲ್ಲ ಕರ್ಕೊಂಡು ಬರ್ತಾಯಿದ್ರು ಕಡಿಯೋದಕ್ಕೆ ಮುಂಚೆನೇ ಕುರಿನ. ಅದು ಎಲ್ಲ ನಾವು ವೀಡಿಯೋ ಕಂಪ್ಲೀಟ್ ಮಾಡಿದ್ದೀವಿ. ನಾನು ನಿನ್ನೆ ಇದು ನಡೆಯಬೇಕಾದ್ರೆ ಯೂಟ್ಯೂಬಲ್ಲಿ ಲೈವ್ ಬಂದಿದ್ದೆ. ಅದು ರೋಡ್ನಲ್ಲೆಲ್ಲ ಆರತಿ ತಗೊಂಡು ಬರೋದು, ಕುರಿ ಮೇಕೆ ತಗೊಂಡು ಬರೋದು ಮತ್ತು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ತೋರಿಸೋದಕ್ಕೆ ಲೈವ್ ಬಂದಿದೆ ಯೂಟ್ಯೂಬಲ್ಲಿ. ಒಂದು 75 ಮೆಂಬರ್ಸ್ ನೋಡಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಲೈವ್ ವೀಡಿಯೋದಲ್ಲಿ ಯಾರೂ ಅಷ್ಟೊಂದು ನೋಡಿರಲಿಲ್ಲ. ಸೊ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್, ಯಾರ್ಯಾರು ನೋಡಿದ್ದೀರ ಅವರೆಲ್ಲ. ಅದು ಅಷ್ಟು ಜನ ಯಾರೂ ಲೈವ್ ಬಂದಾಗ ನೋಡಿರಲಿಲ್ಲ. ನಿನ್ನೆನೇ ಫಸ್ಟ್ ಟೈಮು ಒಂದು 75 ಮೆಂಬರ್ಸ್ ನೋಡಿರೋದು. ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಬಾಳೆ ಎಲೆ, ಬಾಳೆಕಂದು ಅಂತಾರಲ್ಲ ಅದು ಎಲ್ಲ ಕಟ್ಟಿ ನೀಟಾಗಿ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವರಿಗೆಲ್ಲ ಹೂವಿನ ಹಾರ ಹಾಕಿ. ಇಲ್ಲಿ ಅಂದರೆ ಮಾರಮ್ಮದು ಅದು ಸಖತ್ತು ದೊಡ್ಡದೇ ಇರೋದು. ನಮ್ಮೂರಾಗೆ ಇಷ್ಟು ದೊಡ್ಡದಿಲ್ಲ, ಚಿಕ್ಕದೇ ಇರೋದು. ಇಲ್ಲಿ ಒಂದು ಸ್ವಲ್ಪ ದೊಡ್ಡದೇ ಇದೆ ದೇವರು. ನೋಡಿ ಈ ಬೆಳಗ್ಗೆ ಮಾತ್ರ ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಾ ಇದೆ. ನೈಟ್ಗಿಂತ ಇವಾಗಲೇ ಸಖತ್ತಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ನೋಡಿ ಮುಚ್ಚಿದ್ದಾರೆ ದೇವರು, ಕಾಣಿಸ್ತಾ ಇಲ್ಲ. ಸೀರೆ ಮುಚ್ಚಿದ್ದಾರೆ ಗ್ರೀನ್ ಕಲರು. ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್. ಕಂಬಗಳಿಗೆಲ್ಲ ರೆಡ್ಡು ವೈಟು ಹೂವಿಂದ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಮೆರೂನು ವೈಟು ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ ಈ ರೀತಿ ಅಲಂಕಾರ ನೋಡೋದಕ್ಕಲ್ವ ಫ್ರೆಂಡ್ಸ್. ರಂಗೋಲಿ ನೋಡಿರಿ, ರಂಗೋಲಿನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಎಲ್ಲ ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ರಂಗೋಲಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ದೇವಸ್ಥಾನ ಚಿಕ್ಕದಿದ್ರೂ ಅಲಂಕಾರ ಮಾತ್ರ ಸಖತ್ತು ದೊಡ್ಡದಾಗಿಯೇ ಮಾಡಿದ್ದಾರೆ. ಇದು ನೆಕ್ಸ್ಟು ಬ್ಯಾಕ್ ಬರ್ಬೇಕಾದ್ರೆ ವೀಡಿಯೋ ಮಾಡಿರೋದು. ನಮ್ಮ ಮನೇಲಿ ನಾವು ಆರತಿ ತಗೊಂಡು ನಮ್ಮ ನಾದಿನಿ ಮುಂಚೆನೇ ಹೋಗಿದ್ಲು. ನೆಕ್ಸ್ಟು ನಾವು ನಮ್ಮ ಮನೆಯವರು ಮತ್ತು ಇನ್ನೊಬ್ಬಳು ನಾದಿನಿ ಎಲ್ಲ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರೆಲ್ಲ ಬಂದಮೇಲೆ ಹೋಗೋಣ ಅಂಥೇಳಿ ನಾವು ಆರತಿ ತಗೊಂಡೋಗಬೇಕಾದ್ರೆ ಹೋಗಿರಲಿಲ್ಲ. ನಮ್ಮ ಸಿಂಧು ಇದ್ದಾಳಲ್ಲ ಅವಳೇ ಆರತಿ ತಗೊಂಡು, ಅವಳು ನಮ್ಮ ಧೃತಿ, ಸಿಂಧು ಮಗಳು ಸುಪ್ರಿಯಾ ಅಂತ ಹೇಳ್ಬಿಟ್ಟು ಅವ್ರು 3 ಜನ ರೆಡಿಯಾಗಿಬಿಟ್ಟು ಆರತಿ ತಗೊಂಡು ಹೋದರು. ಸೊ ನಾವು ಅದೇ ನಾನು ಹೇಳಿದ್ನಲ್ಲ ಯೂಟ್ಯೂಬಲ್ಲಿ ಲೈವ್ ಬಂದಿದೆ ಅಂತೇಳಿ, ಇಲ್ಲಿ ನಡೀತಿರೋದನ್ನೆಲ್ಲ ನಾನು ಫೋನಲ್ಲಿ ಲೈವ್ ಬಂದಿದ್ದೆ ತೋರಿಸ್ತಾ ಇದ್ದೆ. ಅದು ಹೇಳಿದ್ನಲ್ಲ ತುಂಬ ಜನ ನೋಡಿದ್ದಾರೆ ಅಂತ. ತುಂಬ ಖುಷಿ ಆಯಿತು ನಮಗೆ. ಅಷ್ಟು ಸಾಕು, ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಯಾರಾದರೂ ನೋಡಿದರೆ. ಅಷ್ಟು ಏನೋ ಒಂಥರ ಖುಷಿ. ನೋಡಿ ಸುದೀಪ್ ಫೋಟೋ, ನೆಕ್ಸ್ಟು ಮೇಲ್ಗಡೆ ವಿಷ್ಣುವರ್ಧನ್ ಸಿಂಹ, ಅದು ಹೇಳಿದ್ನಲ್ಲ ಸಿಂಧೂರ್ ಹಸ್ಬೆಂಡ್ ಹಾಕ್ಸಿರೋದು ಬ್ಯಾನರು ಅಂತ. ಸಖತ್ತಾಗೈತೆ. ನೆಕ್ಸ್ಟು ಒಂದು 10 ಗಂಟೆ ಆಗಿತ್ತೇನಪ್ಪ, 10 ಗಂಟೆಗೆ ಎಲ್ಲ ಹೆಣ್ಮಕ್ಳು ಆರತಿ ತಗೊಂಡು ಬಂದರು. ಇವಾಗ ನೋಡಿ ನಾನು ತೋರಿಸ್ತೀನಿ. ಅವರು ಹೂವಿನಲ್ಲಿ ದೇವಸ್ಥಾನ ಹೆಂಗೆ ಅಲಂಕಾರ ಮಾಡಿದಾರೋ ಹೆಣ್ಮಕ್ಳು ಕೂಡ ಆರತಿ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ರು ಫ್ರೆಂಡ್ಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇಲ್ಲಿ ಎಷ್ಟು ದೊಡ್ಡ ಆರತಿ ಮಾಡಿದ್ದಾರೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಆರತಿಗಳು. ಅಲ್ಲಿ ನೋಡಿ ಕತ್ತಿ ಹಿಡ್ಕೊಂಬರ್ತಿದ್ದಾರೆ ಕುರಿ ಕಡಿಯೋದಕ್ಕೆ.
ಇಲ್ಲಿ ನೋಡಿ ಇವೆಲ್ಲ ಆರತಿಗಳು ಫ್ರೆಂಡ್ಸ್. ಹೂವಿನಾಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆರತಿಗಳನ್ನೆಲ್ಲ ಹೊತ್ಕೊಂಡು ತುಂಬ ಹೊತ್ತು ಅಲ್ಲಿಂದನೂ ಹೊತ್ಕೊಂಬಂದಿದ್ದಾರೆ ಫ್ರೆಂಡ್ಸ್ ಹೆಣ್ಮಕ್ಳೆಲ್ಲ. ಭಾಳ ದೂರ ಆಗುತ್ತೆ ಇದನ್ನೆಲ್ಲ ಹೊತ್ಕೊಂಡು ಕುರಿ ಮೇಕೆ ಕೋಳಿಗಳನ್ನೆಲ್ಲ ಹಿಡ್ಕೊಂಡು ಈ ಥರ ತಮಟೆ ಬಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ ದೇವಸ್ಥಾನದ ಹತ್ರ. ಇವಾಗೆಲ್ಲ ಆರತಿ ತಗೊಂಡು ದೇವಸ್ಥಾನ ಸುತ್ತರಿತಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಅವರು ತುಂಬ ಹೊತ್ತಿಂದ ಹೊತ್ಕೊಂಡು ಹೋಗಿದ್ರು. ನಾನು ಲೈವ್ ಬಂದಿದ್ನಲ್ಲ, ನಾನೇ 11 ನಿಮಿಷ ವೀಡಿಯೋ ಮಾಡಿದ್ರು. ಅದು ಒಂದೇ ಹತ್ರನೇ 11 ನಿಮಿಷ ನಿಂತಿದ್ದಾರೆ ಇವರು. ಇಷ್ಟು ಹೊತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಕಾಣಿಸ್ತಾ ಇದೆಯಲ್ಲ ಡೆಕೋರೇಷನು. ಆರತಿಗೆ ಈ ರೀತಿ ನಮ್ಮ ಸೈಡೆಲ್ಲ ಮಾಡಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡಿರೋದು. ನಾನು ನಮ್ಮ ಅತ್ತೆಗೆ ಹೇಳ್ತಿದ್ದೆ ನೆಕ್ಸ್ಟ್ ಟೈಮ್ ನಾವು ಇದೇ ರೀತಿ ಮಾಡಬೇಕು ಅಂತೇಳಿ. ಕಾಣಿಸ್ತಾ ಇದೆ ನೋಡಿ, ಒಬ್ಬೊಬ್ರದ್ದು ಒಂದೊಂದು ಥರ ಡಿಸೈನ್ ಇದೆ. ಎಷ್ಟು ಜನ ಹೆಣ್ಮಕ್ಳು ಕಲರ್ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಸಖತ್ತು ಜನ ಇದ್ದಾರೆ. ನಮ್ಮ ನಾದಿನಿನೂ ಹೋಗಿ ಇಲ್ಲಿ ಆರತಿ ಬೆಳ್ಕೊಂಡು ಬಂದಳು. ನಾವು ಎಲ್ಲ ಸಂಜೆಗೇ ಹೋಗಿದ್ದು. ಇಲ್ಲಿ ಜನ ಇರ್ತಾರಲ್ವ, ಹೋಗೋಕ್ಕಾಗಲ್ಲ, ಪಾಪನ ಕರ್ಕೊಂಡು ಸಂಜೆ ಹೋಗೋಣ ಅಂಥೇಳಿ. ನಮ್ಮ 2ನೇ ನಾದಿನಿ ಬಂದಿರಲಿಲ್ಲ, ಅವರೆಲ್ಲ ಬಂದಮೇಲೆ ಹೋಗೋಣ ಅಂಥೇಳಿ ಸುಮ್ಮನಾಗಿದ್ವಿ. ನೋಡಿ ಇಲ್ಲಿ ಕುರಿನ ಕಡಿತಿದ್ದಾರೆ. ಒಂದು 15 ಕುರಿ 10 ಮೇಕೆ ಒಂದು 100 ಕೋಳಿ ಕಡ್ದಿದ್ದಾರಂತೆ. ರಕ್ತನೂ ಅಷ್ಟೇ ತುಂಬ ಹರಿದಿದೆ ಫ್ರೆಂಡ್ಸ್. ಅದನ್ನು ನಾವು ವೀಡಿಯೋ ಮಾಡಿದ್ದೀವಿ, ತೋರಿಸ್ತೀವಿ ತಡ್ರಿ. ನೋಡಿ ಇಲ್ಲಿ ಕುರಿ ಕಡಿತಿದ್ದಾರೆ ಪಾಪ. ನೋಡಿ ಕಡಿತಾರೆ ನೋಡಿ, ಒಂದೇ ತುಂಡೆ ಕಡಿಬೇಕು ಅಂತೇಳಿ ಕಡಿತಾರೆ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡಿ, ಇಲ್ಲಿ ಮೇಕೆ ಹಿಡ್ಕೊಂಡಿದ್ದಾರೆ. ಮೇಕೆ ಕುರಿ ಕೋಳಿ ಎಲ್ಲ ದೇವರಿಗೆ ಕಡಿತಾರೆ ನೋಡ್ರಿ. ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ. ಅದು ಪಾಪ ಬರ್ತಿಲ್ಲ, ಅದನ್ನು ಹಿಂಸೆ ಮಾಡ್ತಾ ಇದ್ದಾರೆ ಕಡಿಯೋದಕ್ಕೆ. ಮಾರಮ್ಮನ ಹಬ್ಬ ಅಂದ್ರೇ ಇಷ್ಟು ದೇವರಿಗೆ ಈ ರೀತಿ ಮಾಡ್ತಾರೆ. ನಮ್ಮ ತವ್ರ ಮನೆ ಸೈಡ್ ಈ ರೀತಿ ಮಾಡಲ್ಲ ಫ್ರೆಂಡ್ಸ್. ನಾವು ಮಾರಮ್ಮ ಹಬ್ಬ ಇದೆಲ್ಲ ಮಾಡಲ್ಲ ನೋಡಿ. ಒಂದೇ ಏಟಿ ಕಡ್ದಾಕ್ಬಿಟ್ರು. ನಮ್ಮೂರ ಸೈಡ್ ಈ ರೀತಿ ಯಾವುದು ಹಬ್ಬ ಮಾಡಲ್ಲ ನಾವು. ಈ ದಸರಾ ಇವೇ ಕ್ಯಾಲೆಂಡ್ರಲ್ಲಿ ಯಾವ ಬರ್ತಾವೋ ಅವು ಅಷ್ಟೇ ನಾವು ಹಬ್ಬ ಮಾಡೋದು. ಈ ಸೈಡು ತುಂಬ ಹಬ್ಬಗಳು ಮಾಡ್ತಾರೆ. ನಾನು ಮದುವೆಗೆ ಬಂದಮೇಲೆ ಗೊತ್ತಾಗಿದ್ದೀವೆಲ್ಲ ಹಬ್ಬ. ನಮ್ಮ ಹೊಸದುರ್ಗ ಸೈಡ್ ಇವೆಲ್ಲ ಮಾಡಲ್ಲ. ಇಲ್ಲಿ ಹಿರಿಯೂರು ಸೈಡೆಲ್ಲ ಈ ಒದ್ದಿಕೆರೆ, ನಮ್ಮೂರು ಒದ್ದಿಕೆರೆ, ಈ ಕಣ್ಣೇನಹಳ್ಳಿ ಈ ಸೈಡೆಲ್ಲ ಮಾಡ್ತಾರೆ ನೋಡಿ. ಇಲ್ಲೊಂದು ಕುರಿ ಕಡಿತಿದ್ದಾರೆ, ಸಖತ್ತು ರಕ್ತ ನೋಡಿರಿ ಫ್ರೆಂಡ್ಸ್. ಎಲ್ಲ ಕಾಣಿಸ್ತಾ ಇದೆಯಲ್ಲ, ಕುರಿ ಮೇಕೆ ಕೋಳಿ ಎಲ್ಲ ಕಡ್ದಿದ್ದಾರೆ. ನಮ್ಮ ಒದ್ದಿಕೆರೆಗೂ ಜಾತ್ರೆ ಟೈಮಲ್ಲಿ ಕಡಿತಾರೆ ಫ್ರೆಂಡ್ಸ್. ಅಲ್ಲಿ ನೋಡಬೇಕು, ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಕಡಿತಿರ್ತಾರೆ ನೋಡಿ. ರಕ್ತ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದನ್ನೆಲ್ಲ ನೀರಲ್ಲೆಲ್ಲ ತೊಳಿತಾರೆ. ನೆಕ್ಸ್ಟ್ ಇದು ತುಂಬ ನೋಡಿ, ಅಲ್ಲೆಲ್ಲ ಕೋಳಿ ಹಿಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ಕುರಿ ಕಡಿತಿದ್ದಾರೆ, ಮೇಕೆ ಕಡ್ದು ಹಾಕ್ತಿದ್ದಾರೆ ನೋಡಿರಿ. ಇಲ್ಲಿ ಕೋಳಿ ಎಲ್ಲ ಕೊಯ್ತಿದ್ದಾರೆ, ಕೊಯ್ದು ದೇವರಿಗೆ ಇದು ಮಾಡ್ತಿದ್ದಾರೆ. ಇಲ್ಲಿ ಕಾಯಿ ಹೊಡಿತಿದ್ದಾರೆ, ಕಾಯಿ ಹೊಡೆದೆಲ್ಲ ತೀರ್ಥ ಹಾಕ್ತಿದ್ದಾರೆ ನೋಡಿರಿ. ಇಲ್ಲಿ ಮತ್ತೆ ಒಂದು ಕುರಿ ಕಡಿತಾ ಇದ್ದಾರೆ ಫ್ರೆಂಡ್ಸ್. ಇದು ಒಂದು ತೊಂಡಿ ಕಟ್ಟಾಗಲಿಲ್ಲ ನೋಡಿ. ಇದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ನೋಡಿರಿ. ಇಲ್ಲಿ ಇನ್ನೂ ಒಂದು ಕುರಿ ಕಡಿತಿದ್ದಾರೆ. ಇಲ್ಲಿ ನೋಡಿ, ಇದು ರಕ್ತನ ಅಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ಆಗಿತ್ತಲ್ಲ, ಇದನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳಿತಾ ಇದ್ದಾರೆ ಫ್ರೆಂಡ್ಸ್. ಇದು ರಕ್ತ ಅಲ್ಲ, ಬರೀ ರಕ್ತ ಅಲ್ಲ, ನೀರು ಹಾಕಿ ನೀಟಾಗಿ ಎಲ್ಲ ತೊಳಿತಾ ಇದ್ದಾರೆ. ಗಲೀಜಾಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಅವಾಗಲೇ ಹಸಿದ್ರಲ್ಲೇ ಎಲ್ಲ ತೊಳಿತಾ ಇದ್ದಾರೆ. ಈಗ ನೋಡಿ ಹೆಂಗೆ ಹರಿತಾ ಇದೆ ಅಂತ ನೋಡಿ. ಇಲ್ಲಿ ಎಲ್ಲ ತೊಳಿತಿದ್ದಾರೆ, ನೀರು ಹಾಕಿ ಅಲ್ಲಿ ನೀರು ಬಿಡ್ತಿದ್ದಾರೆ ನೋಡಿರಿ. ಪೈಪಲ್ಲಿ ನೀರು ಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಮನೆಗಳಲ್ಲೆಲ್ಲ ನಾನ್ ವೆಜ್ ಅಲ್ಲ. ಇಲ್ಲಿ ನೋಡಿರಿ, ನಾವು ಮೇಕೆ ಮಟನ್ ತಂದಿದ್ವಿ. ನಾವು ಚಿಕನ್ ತಿನ್ನಲ್ಲ, ಯಾಕೆಂದರೆ ನಮ್ಮ ದೇವ್ರಿಗೆ ಆಗಲ್ಲ. ಸೊ ನಾವು ಚಿಕನ್ ತಿನ್ನಲ್ಲ, ಮಟನ್ ತಂದಿದ್ದಾರೆ. ಚಿಕನ್ ತಿನ್ನೋರಿಗೆ ಚಿಕನ್ ಕಬಾಬು, ಚಿಕನ್ ಫ್ರೈ ನೋಡಿ. ಇದು ಮಸಾಲೆ ಎಲ್ಲ ರೆಡಿ ಮಾಡಿದರು. ಚಿಕನ್ ಫ್ರೈ, ಚಿಕನ್ ಕಬಾಬು, ಮಟನ್ ಕಬಾಬು, ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಎಲ್ಲ ಮಾಡಿದ್ವಿ. ಅದಕ್ಕೆ ಚಪಾತಿ ಮತ್ತು ಮುದ್ದೆ, ಅನ್ನ ಎಲ್ಲ ರೆಡಿ ಮಾಡಿದ್ವಿ ಇದಕ್ಕೆ ನೋಡಿ. ಎಲ್ಲ ಸಾಂಬಾರೆಲ್ಲ ರೆಡಿಯಾಗಿತ್ತು. ನೆಕ್ಸ್ಟು ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಎಲ್ಲ ರೆಡಿಯಾಗಿದ್ದಾರೆ. ಸಣ್ಣ ಮಕ್ಕಳಿಗೆಲ್ಲ ಲಂಗ ದಾವಣಿ ಹಾಕಿ, ದೊಡ್ಡವರೆಲ್ಲ ಸೀರೆ ಉಟ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಮ ಮನೆಯವರು ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ನಮ್ಮ ಅತ್ತೆ ನನ್ನ ಮಗನ ಎತ್ಕೊಂಡು ಹೋಗ್ತಿದ್ದಾರೆ. ಫೈನಲಾಗಿ ನಾನು ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ ಬಂದು ನೋಡಿ. ದೇವ್ರು ಕಾಣಿಸ್ತಾ ಇದೆಯಾ
ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಆರತಿ ತಟ್ಟೆಗೆ ದುಡ್ಡು ಹಾಕಿ ತೀರ್ಥ ಇಸ್ಕೊಂಡು ಭಂಡಾರ ಇಳಿಸ್ಕೊಂಡು ನಾವು ಇಲ್ಲಿ ಒಂದು ಫೋಟೋ ತಕ್ಕೊಂಡು ಬಂದು ನೆಕ್ಸ್ಟ್ ಮನೆಗೆ ಬಂದು ಚಪಾತಿ ಮಟನ್ ಸಾಂಬಾರು ಊಟ ಮಾಡಿದ್ವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್.